ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೋಂಡಾ ಬಜ್ಜಿ ಮಾಡೋಂಥ ಕಡಲೆ ಹಿಟ್ಟು 2 ಬೌಲ್ ಹಾಕ್ಕೊಂಡಿದ್ದೀನಿ. ದೋಕ್ಲಾ ಮಾಡೋದಕ್ಕೆ, ಇದು ಗುಜರಾತ್ ಕಡೆ ಮಾಡ್ತಾರೆ ದೋಕ್ಲಾ, ಅದನ್ನ ನಾನು ಮಾಡ್ತಾಯಿದ್ದೀನಿ ಈಗ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರಿಶಿನದ ಪುಡಿ ಒಂದು ಅರ್ಧ ಸ್ಪೂನು. ಈಗ ಅದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ವೀಡಿಯೋಗಳು ಬರುತ್ತೆ, ನೀವು ನೋಡಬಹುದು ಆಗ. ಈಗ ಮಿಕ್ಸ್ ಮಾಡಿದ್ದಾಯಿತು. ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ತೀನಿ ಹಿಟ್ಟನ್ನು. ಕಡಲೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಈಗ. ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು. ಒಂದೇ ಸರ್ತಿ ನೀರು ಹಾಕೋ ಹಾಗಿಲ್ಲ, ಜಾಸ್ತಿ ಆಗಿಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ನೋಡಿಕೊಂಡು ನೀರನ್ನು ನಾವು ಹಾಕಿ ಕಲಿಸ್ಕೋಬೇಕು. ಈಗ ಅದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ಈ ದೋಕ್ಲಾ ಮಾಡೋದಕ್ಕೆ ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ತುಂಬಾ ಮುಖ್ಯವಾಗುತ್ತೆ ಇಲ್ಲಿ. ಹಾಗಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡೋದೇ ಇರೋದು. ಈಗ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಡುಗೆ ಸೋಡಾ ಹಾಕ್ಕೊಳ್ಳೇಬೇಕು. ನಾವು ಆಗ್ತಾನೆ ಬ್ಯಾಟರ್ನ ರೆಡಿ ಮಾಡಿ ಇಡೋದ್ರಿಂದ ನಾವು ಅಡುಗೆ ಸೋಡಾ ಹಾಕಲೇಬೇಕಾಗುತ್ತೆ. ಈಗ ಅದನ್ನು ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಕಡೆ ಸೇರಬೇಕಾಗುತ್ತೆ. ಹಾಗಾಗಿ ಈಗ ಇದು ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟೆ. ಈಗ ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ, 1-2-3 ಸ್ಪೂನು. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ, ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ. ಈಗ ಅದನ್ನ ಮಿಕ್ಸ್ ಮಾಡಿದ್ದಾಯಿತು. ಈಗ ಒಂದು ತಟ್ಟೆಗೆ 1-2-3 ಸ್ಪೂನ್ ಎಣ್ಣೆ ಹಾಕಿ ಅದನ್ನ ನಾನು ಚೆನ್ನಾಗಿ ಸವರ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಸವರ್ಕೊಳ್ಬೇಕು ಎಣ್ಣೆನ ನಾವು ಎಲ್ಲ ಕಡೆ. ಹೀಗೆ ಎಣ್ಣೆ ಚೆನ್ನಾಗಿ ಸವರ್ಕೊಳ್ಬೇಕು. ಈಗ ಅದನ್ನು ಒಂದು ತಟ್ಟೆನಲ್ಲಿ ಹಾಕ್ಕೊಳ್ತೀನಿ. ಎಣ್ಣೆ ಸೋರಿರೋ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಹಾಕಿದ್ದಾಯಿತು. ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಟೀಲಿಂದು ಸ್ಟ್ಯಾಂಡ್ ಹಾಕಿದ್ದೀನಿ. ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ. ಅದರೊಳಗಡೆ ಅದಕ್ಕೆ ಸ್ವಲ್ಪ ನೀರು ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕು. ಹೀಗೆ ಆ ಸುತ್ತಿಗೆ ತುಂಬ ಆಗೋ ಹಾಗೆ ಬರೋ ಹಾಗೆ ಹಾಕ್ಕೊಳ್ಬೇಕು. ಈಗ ಅದು ಹಾಕಿದ್ದಾಯಿತು ನೀರು. ಈಗ ತಟ್ಟೆ ಇಡ್ತಾಯಿದ್ದೀನಿ ನಾನು. ಹಿಟ್ಟು ಹಾಕ್ಕೊಂಡಿರೋಂಥ ತಟ್ಟೆನ ಇಡ್ತಾಯಿದ್ದೀನಿ ನಾನು. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ತೀನಿ. ಇದನ್ನು ನಾವು ಒಂದು 20 ರಿಂದ 25 ನಿಮಿಷ ಬೇಯಿಸ್ಕೊಳ್ಬೇಕು.
ಒಂದು 20ರಿಂದ 25 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ ಆಗಿದೆ ಒಂದು 20-25 ನಿಮಿಷ. ಅದನ್ನ ನಾನು ನೋಡ್ತೀನಿ. ಈಗ ನೋಡಿ, ಇದು ಕಚ್ಕೋತಾ ಇಲ್ಲ, ಹಿಟ್ಟು ಬರೋ ಹೋಗಿಲ್ಲ. ಹಿಟ್ಟು ಬರದೇ ಇದ್ದರೆ ಅಲ್ಲಿಗೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಹಿಟ್ಟು ಬರ್ತಾ ಇಲ್ವಲ್ಲ, ಹಾಗಾಗಿ ಈಗ ಚೆನ್ನಾಗಿ ಬೆಂದಿದೆ. ಇದು ದೋಕ್ಲ ರೆಡಿ ಆಯಿತು. ಈಗ ಅದನ್ನ ನಾನು ತೆಕ್ಕೊಳ್ತೀನಿ ಬಟ್ಟೆಯಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದು ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾವು ಈಗ ಇದನ್ನ ಸುತ್ತು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಆಮೇಲಿಂದ ನಾವು ಕಟ್ ಮಾಡ್ಕೊಳ್ಬೇಕು. ಈಗ ಇದು ತಣ್ಣಗಾಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನ ತೆಕ್ಕೊಳ್ಬೇಕು. ಬಿಸಿ ಇರೋ ಹಾಗೆ ನಾವು ತೆಕ್ಕೊಳ್ಳೋ ಆಗಿಲ್ಲ, ಬಿಸಿ ಇದ್ದಾಗ ತೆಕ್ಕೊಳ್ಳೋ ಆಗಿಲ್ಲ. ಈಗ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ, ಪೀಸಾಗಿ ಕಟ್ ಮಾಡ್ಕೊಳ್ತೀನಿ, ಬಿಲ್ಲೆಗಳಾಗಿ ಕಟ್ ಮಾಡ್ಕೊಳ್ತೀನಿ ನನಗಿದನ್ನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸು ರಿಲೇಷನ್ಸ್ಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ. ಚಾಕುವಿಂದ ಈ ಥರ ಕಟ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು. ಇದು ಕಟ್ ಮಾಡಿದ್ದಾಯಿತು. ಈಗ ಇದನ್ನ ನಾನು ತೆಕ್ಕೊಂಡಿದ್ದೀನಿ. ಇದನ್ನ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇವು ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿವೆ. ಎಷ್ಟು ಚೆನ್ನಾಗಿ ಬಂದಿದೆ. ಸ್ಪಾಂಜಿಯಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಅದಕ್ಕೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ಅದಕ್ಕೆ 1 ಸ್ಪೂನು ಸಾಸಿವೆ ಸಿಡಿತಾ ಇದೆ. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5-6 ಉದ್ದವಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಈಗ ಕರಿಬೇವು, ಫ್ರೆಶ್ ಕರಿಬೇವು, ಅದಕ್ಕೆ ನಾಟಿ ಕರಿಬೇವು, ಅದನ್ನೆಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಆಗಬೇಕು. ಇದಕ್ಕೆ 1 ಬೌಲ್ ನೀರು ಹಾಕ್ತೀನಿ. ಯಾವ ಬೌಲಲ್ಲಿ ನಾವು ಕಡಲೆ ಹಿಟ್ಟು ತೊಗೊಂಡಿರ್ತೀವೋ ಆ ಬೌಲಲ್ಲಿ ಕಡಲೆ ಹಿಟ್ಟು 2 ಬೌಲ್ ತೊಗೊಂಡಿರ್ತೀವಿ. ನಾವು ಇದಕ್ಕೆ 1 ಬೌಲ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಈಗ ಕುದ್ದಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ.
ಈಗ ಅದಕ್ಕೆ ನಾನು ಒಂದು ಅರ್ಧ ನಿಂಬೆ ಹೋಳನ್ನು ಹಿಂಡ್ಕೊಳ್ತೀನಿ. ಆಗಿದ್ದೀನಿ ಅದು. ಈಗ ಇದು ರೆಡಿ ಆಯಿತು ಒಗ್ಗರಣೆ. ಇದನ್ನ ನಾನು ದೋಕ್ಲ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು